ನಾವು ಕೆಂಪೇಗೌಡರ ವಂಶಸ್ಥರು ಅಂತೇಳಿ ಕೆಂಪೇಗೌಡರ ವಂಶಸ್ಥರಾಗಿರುವಂತ ಸೌಜನ್ಯ ಗೌಡ ಕುಸುಮಾವತಿ ಅವರಿಗೆ ನ್ಯಾಯ ಕೊಡಿಸ್ತೀರಿ ಅಂತಾಳೆ ನಾವು ತಿಳ್ಕೊಂಡಿದ್ವಿ. ಆದ್ರೆ ನೀವು ಮಾಡಿದ್ದೇನ್ರಿ ಮಾಡ್ತಾ ಇರುವುದೇನ್ರಿ? ಜಗದೀಶ್ ಅವ್ರೆ, ಬದ್ಧತೆ ಇರ್ಬೇಕ್ರಿ. ಮನಸ್ಸು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡಬಾರ್ದು. ಜಗದೀಶ್ ಅವ್ರೆ, ಆತ್ಮಸಾಕ್ಷಿ ವಿರುದ್ಧ ಮಾತಾಡ್ಬೇಡಿ. ನೀವು ಯಾವ್ದ್ಯಾವ್ದೋ ವಿಚಾರಗಳ ಬಗ್ಗೆ ಮಾತನಾಡ್ತೀರಿ, ಏನೆಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತೀರಿ, ಯಾವ್ದ್ರ ಬಗ್ಗೆನೂ ನಾವು ಕೇಳೋದಿಲ್ಲ. ಆದ್ರೆ ಈ ಸೌಜನ್ಯ ಹೋರಾಟ ಅಂತಿದೆಯಲ್ಲ, ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಅದ್ರ ಜೊತೆಗೆ ಆಗಿರುವಂತಹ ಅನ್ಯಾಯಗಳು, ಯಾವ್ಯಾವ ಜೀವಗಳು ಹೋಗಿದೆ ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಕ್ಕೆ ಇಷ್ಟು ದಿವಸ ಜೊತೆಲಿ ಇದ್ರಲ್ಲ ಗಿರೀಶ್ ಮಟ್ಟಣ್ಣನವ್ರ ಜೊತೆಯಲ್ಲಿ, ಅವಾಗ ಗಿರೀಶ್ ಮಟ್ಟಣ್ಣನವರು ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟಿದ್ದ ವಿಚಾರ ಅವಾಗ ಗೊತ್ತಿರ್ಲಿಲ್ವಾ ನಿಮ್ಗೆ? ಈಗ ನೆನ್ನೆ ವಿಡಿಯೋದಲ್ಲಿ ಶಾಸಕರ ಬಾಂಬಿಗೆ ಬಾಂಬ್ ಬಿಟ್ಟಂತಹ ಬಾಂಬ್ ಮಟ್ಟಣ್ಣ ಅಂತಿರಲ್ಲ. ಹೋರಾಟ ಅಂತಂದ್ರೆ ಹೋರಾಟ. ಈ ಹೋರಾಟ ಸಂವಿಧಾನಬದ್ಧವಾಗಿ ಏನ್ ಮಾಡ್ಬೇಕಾಗಿದ್ದಂತಹ ಸಂಸ್ಥೆಗಳು ಇವತ್ತು ದಾರಿ ತಪ್ತಾ ಇರೋದ್ರಿಂದ ನಿಮ್ಮ ಅಕ್ಷರ ಮೀಡಿಯಾ ಮತ್ತು ಅಹಿಂದ ಚೇತನ ಸಂಘಟನೆಯ ಮೂಲಕ ರಾಷ್ಟ್ರಪತಿಗಳಿಗೆ ನಾವು ದೂರನ್ನ ಕೊಡ್ತಾ ಇದ್ದೇವೆ. ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಎಲ್ಲವೂ ಸಹ ಇವತ್ತು ಏನು ಸೌಜನ್ಯ ಹೋರಾಟವನ್ನ ದಾರಿ ತಪ್ಪಿಸೋದಕ್ಕೆ ಹೋಗ್ತಾ ಇರುವಂತದ್ದು ಈ ಮಾಧ್ಯಮಗಳು ತನ್ನ ಕರ್ತವ್ಯವನ್ನ ಮರೆತು ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತೇಳಿ ನಾವು ದೂರನ್ನ ಕೊಡ್ತಾ ಇದ್ದೇವೆ. ಅಹಿಂದ ಚೇತನ ಸಂಘಟನೆಯ ಮೂಲಕ ನಾವು ದೂರನ್ನ ಕೊಡ್ತಾ ಇದ್ದೇವೆ. ಈ ಸತ್ಯ ಉಳಿಬೇಕು, ಸತ್ಯ ಗೆಲ್ಲಬೇಕು, ಸತ್ಯಮೇವ ಜಯತೆ ಗೆಲ್ಲಬೇಕು. ಈ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇರುವಂತದ್ದು ಹೋರಾಟ ಅಂತಂದ್ರೆ ಹೋರಾಟ, ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಲಾಯರ್ ಜಗದೀಶ್ ಅವರೇ, ದಿಢೀರ್ ಅಂತೇಳಿ ಗಿರೀಶ್ ಮಟ್ಟಣ್ಣನವರನ್ನ ಗುರಿಯಾಗಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಿ. ಹೋರಾಟ ಅಂದ್ರೆ ಏನ್ ಗೊತ್ತಿದೆಯೇನ್ರಿ ನಿಮ್ಗೆ? ಬದ್ಧತೆ ಇರ್ಬೇಕ್ರಿ. ಒಂದು ಹೋರಾಟಕ್ಕೆ ನಿಂತುಕೊಂಡ್ರೆ ಆ ಹೋರಾಟದ ಕೊನೆಯವರೆಗೂ ನಿಂತ್ಕೊಳ್ಬೇಕ್ರಿ, ಅದು ಹೋರಾಟ. ಜಗದೀಶ್ ಅವರೇ, ನಾನು ವಿಡಿಯೋ ಮಾಡ್ತೀನಿ, ನಾನು ಅವನ್ ಬೈತೀನಿ, ಇವನ್ ಬೈತೀನಿ, ನಾನು ಫೇಮಸ್ ಆಗ್ಬೇಕು ಅನ್ನೋದಲ್ರಿ ಹೋರಾಟ. ಹೋರಾಟ ಅಂದ್ರೆ ಅದು ಬೇರೆ ಇದೆ ರೀ. ನೀವು ನೋಡ್ರಿ, ದರ್ಶನ್ ವಿಚಾರಕ್ಕೆ ಬಂದ್ರಿ, ಅವ್ರ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿದ್ರಿ. ಅದಾದ್ಮೇಲೆ ಪಬ್ಲಿಕ್ ಟಿವಿ ರಂಗಣ್ಣ ಅಂದ್ರಿ, ಅದಾದ್ಮೇಲೆ ಬೊಮ್ಮಾಯಿ ಅವ್ರ ವಿಚಾರಕ್ಕೆ ಬಂದ್ರಿ, ಅದಾದ್ಮೇಲೆ ಅಶೋಕರ ವಿಚಾರಕ್ಕೆ ಬಂದ್ರಿ, ಅದಾದ್ಮೇಲೆ ಯಲಹಂಕ ಶಾಸಕರ ವಿಚಾರಕ್ಕೆ ಬಂದ್ರಿ, ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಬಂದ್ರಿ, ರವಿ ಚಂದ್ರಣ್ಣನವ್ರ ವಿಚಾರಕ್ಕೆ ಬಂದ್ರಿ. ಯಾವ್ದಾದ್ರೂ ನೀವು ಯಾವ್ದಾದ್ರು ಒಂದು ವಿಚಾರವನ್ನಾದ್ರೂ ತಾತ್ವಿಕವಾದಂತಹ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ರ? ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡ್ರಲ್ಲ, ನೀವೇನೋ ಮಾಡ್ಬೇಕು ಮಾಡ್ತಾ ಇದ್ದೀರಲ್ಲ. ಸೌಜನ್ಯ ಹೋರಾಟ 13 ವರ್ಷದಿಂದ ಹೋರಾಟ ಆಗ್ತಿರೋದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂತದ್ದು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಯಾರು ಅತ್ಯಾಚಾರಿಗಳಿದಾರೋ, ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಾರೋ, ಆ ಗರ್ಭಗುಡಿಗೆ ಯಾರು ಮಣ್ಣು ತುಂಬಿದಾರೋ ಆ ವಿಚಾರ ಹೊರಗಡೆ ಬರ್ಬೇಕು ಅಂತ 13 ವರ್ಷಗಳಿಂದ ಧರ್ಮ ಜಾತಿಯನ್ನ ಬಿಟ್ಟು ಹೋರಾಟ ಮಾಡ್ತಾ ಇರುವಂತದ್ದು. ಅದಕ್ಕೂ ಎಂಟ್ರಿ ಆದ್ರಿ. ಆ ಬುರುಡೆಗಳ ವಿಚಾರ ಬಂತು, ಅದಕ್ಕೂ ಎಂಟ್ರಿ ಆದ್ರಿ. ಎಲ್ಲ ಆಗ್ಬಿಟ್ಟು ಈಗ ಉಲ್ಟಾ ಹೊಡಿತಾ ಇದ್ದೀರಾ. ಫಾರಿನ್ ನಿಂದ ಹಣ ಬರ್ತಾ ಇದೆಯಾ? ಫಾರಿನ್ ನಿಂದ ಹಣ ಬಂದಿರೋದು ನಿಮ್ಮ ಹತ್ರ ದಾಖಲೆ ಇದೆಯಾ? ಯಾವ ದಾಖಲೆ ಪ್ರದರ್ಶನ ಮಾಡಿದ್ದೀರಿ ಸ್ವಾಮಿ ಇವತ್ತಿನವರೆಗೂ? ಯಾವ ದಾಖಲೆಗಳನ್ನ? ಸೌಜನ್ಯ ಹೋರಾಟಗಾರರ ಜೊತೆ ನಿಂತ್ಕೊಂಡು ಈಗ ದಿಢೀರ್ ಅಂತ ಉಲ್ಟಾ ಹೊಡಿತೀರಿ ಅಂತಂದ್ರೆ ಯಾವದ್ರಿ ವಿಚಾರ ಆಯ್ತು? ಜಗದೀಶ್ ಅವರೇ, ಒಂದು ವಿಚಾರ ಇಟ್ಕೊಳ್ಳಿ. ಹೋರಾಟ ಅಂತಂದ್ರೆ ಆಟದ ವಸ್ತು ಅಲ್ಲ. ಹೋರಾಟ ಅಂತಂದ್ರೆ ಆಟ ಅಲ್ಲ. ಅದು 13 ವರ್ಷಗಳಿಂದ ಎಷ್ಟು ದಾಖಲೆಗಳನ್ನ ಸಂಗ್ರಹಣ ಮಾಡಿ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮಾಡ್ತಾ ದಾಖಲೆಗಳನ್ನ ತೆರೆದಿಡ್ತಾ ಇದಾರಲ್ಲ. ಇದಕ್ಕಿಂತ ಸಾಕ್ಷಿ ಬೇಕಾ ನಿಮ್ಗೆ? ಇದಕ್ಕಿಂತ ಸಾಕ್ಷಿ ಬೇಕಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಲ್ಲಿ ಗೋಲ್ಮಾಲ್ ಆಗಿರುವಂತದ್ದು. ಮಹಾಬಲೇಶ್ವರ ಶೆಟ್ಟಿ ಹೇಳ್ತಾರೆ, ಚಿನ್ನಯ್ಯ ಅಗದಿರುವಂತಹ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತಹ ಜಾಗದಲ್ಲಿ ನಾನು 20ಕ್ಕೂ ಹೆಚ್ಚು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಸತ್ಯ ಅಲ್ವೇನ್ರಿ? ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹೇಳ್ತಾನಲ್ಲ, ಇಲ್ಲಿ 100 ಶವಗಳನ್ನ ಹಾಕಿರೋದಕ್ಕೆ ನಾವೇ ಸಾಕ್ಷಿ ಇದ್ದೀವಿ ಅಂತ ಹೇಳಿದ್ರಲ್ಲ, ಇದು ಸತ್ಯ ಅಲ್ವೇನ್ರಿ? ಜಗದೀಶ್ ಅವರೇ, ಚಿನ್ನಯ್ಯ ಮಾತನಾಡಿರುವಂತ 1 ಗಂಟೆ 15 ನಿಮಿಷದ ವಿಡಿಯೋ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಮಾತಾಡಿರುವಂತ ವಿಡಿಯೋ ಸತ್ಯ ಅಲ್ವೇನ್ರಿ? ಅದು ಎಡಿಟೆಡಾ? ಡೈರೆಕ್ಷನ್ ಕೊಟ್ಟು ಮಾಡಿಸಿರುವಂತದ್ದ? ಬಂಗ್ಲೆ ಗುಡ್ಡದಲ್ಲಿ ಬುರುಡೆಗಳು ಸಿಕ್ಕಿದವಲ್ಲ, 5-6 ಬುರುಡೆಗಳು ಸಿಕ್ಕಿದವಲ್ಲ, ಇದು ಸತ್ಯ ಅಲ್ವೇನ್ರಿ? ಇದು ಈಗ ಗಿರೀಶ್ ಮಟ್ಟಣ್ಣನವರಿಗೆ, ಸೌಜನ್ಯ ಹೋರಾಟಗಾರರಿಗೆ, ಯೂಟ್ಯೂಬರ್ಸ್ಗೆ
ಫಾರಿನ್ ಇಂದ ಹಣ ಬರುತ್ತೆ, ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇಡಿ ತನಿಖೆಗೆ ಹೇಳಿದ್ರು, NI ತನಿಖೆಗೆ ಹೇಳಿದ್ರು, ಎಲ್ಲ ಹೇಳಿದ್ರಲ್ಲ. ಏನಾಯ್ತ್ರಿ? ನಾನು ಸಹ 2.5-3 ವರ್ಷದಿಂದ ಈ ಹೋರಾಟದಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ. ನಾನು ಒಬ್ಬ ಯೂಟ್ಯೂಬರ್. ನನ್ನ ಯೂಟ್ಯೂಬ್ ಮೇಲೆ ಏನೋ ಡಿಲೀಟ್ ಮಾಡಿಸಿದಾಗ, ಬ್ಲಾಕ್ ಮಾಡಿಸಿದಾಗ ಗಿರೀಶ್ ಭಟ್ಟಣ್ಣನವರಾಗ್ಲಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗ್ಲಿ, ಮತ್ತಾರಾಗ್ಲಿ, ಫಾರಿನ್ ಆಗ್ಲಿ ಯಾರು ನಮ್ಗೆ ಹಣ ಕೊಡ್ಲಿಲ್ಲ. ಸಲಹೆಗಳನ್ನ ತೆಗೆದುಕೊಂಡು ಕೊನೆಗೆ ನಾವೇ ಹೋರಾಟ ಮಾಡಿ ನಮ್ಮ ಚಾನೆಲ್ ಅನ್ನ ಬಿಡಿಸ್ಕೊಂಡಿದ್ದು. ಅಜಯ್ ಅವರು ಅಷ್ಟೇ, ಕುಡ್ಲಾ ರಾಂಪೇಜ್ ಅವರು ಅಷ್ಟೇ, ಎಲ್ಲರೂ ಸಹ ಅವರು ಬಿಡಿಸ್ಕೊಂಡಿರುವಂತದ್ದು. ನಾವು ಇಷ್ಟು 2-3 ವರ್ಷಗಳಿಂದ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ನಮಗೆ ಗೊತ್ತಿಲ್ದಿರುವಂತಹ ವಿಚಾರ ನಿಮಗೆ ಗೊತ್ತಾ? ದಿಢೀರ್ ಅಂತ ಬಂದವ್ರಿಗೆ ಯಾತಕ್ಕೆ ಈ ರೀತಿ ಮಾಡ್ತೀರಿ ಮಿಸ್ಟರ್ ಜಗದೀಶ್? ಆ ರೀತಿ ಮಾಡಕ್ ಹೋಗ್ಬೇಡಿ. ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕ್ರಿ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ನಾವು ಕೆಂಪೇಗೌಡರ ವಂಶಸ್ಥರು ಅಂತ ಆಗಾಗ ನೀವ್ ಹೇಳ್ಕೊಳ್ತೀರಲ್ಲ, ಕೆಂಪೇಗೌಡರ ವಂಶಸ್ಥರು ಸೌಜನ್ಯ ಗೌಡಗೆ ಆಗಿರುವಂತಹ ಅನ್ಯಾಯವನ್ನ ಜಾತಿ ಮೀರಿ, ಧರ್ಮವನ್ನ ಮೀರಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಬೇಕ್ರಿ ಜಗದೀಶ್ ಅವರೇ. ನಾನು ಏನೋ ಮಾತಾಡ್ಬೇಕು, ವಿಡಿಯೋ ಬರ್ಬೇಕು, ಮಾತಾಡ್ಬೇಕು. ಅವತ್ತು ನೀವು ಮಾತಾಡ್ತಾ ಇದ್ದಾಗ ಏನೋ ವಿರೋಧಿ ಗ್ಯಾಂಗು, ವಸಂತ್ ಗಿಳಿಯಾರು, ಪುನೀತ್ ಕೆರೆಹಳ್ಳಿ, ಈ ಗ್ಯಾಂಗ್ ಇತ್ತಲ್ಲ, ಈ ಗ್ಯಾಂಗ್ನವರು ನಿಮ್ಮನ್ನ ತೆಗಳ್ತಾ ಇದ್ರು. ನಿನ್ನೆಯಿಂದ ನೀವು ವಿಡಿಯೋ ಮಾಡಿದ್ದಾಗ ನಿಮ್ಮ ವಿಡಿಯೋಗಳನ್ನ ಅವರು ಶೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಡ್ಬೇಕಲ್ಲ. ಈ ವಿಚಾರಗಳನ್ನ, ಯಾವುದೇ ವಿಚಾರ ಜಗದೀಶ್ ಅವರೇ ಮಾತನಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡಿ. ಯಾರನ್ನಾದ್ರೂ ತೆಗಳ್ಬೇಕಾದ್ರೆ, ಯಾರ ಮೇಲೆ ಆರೋಪ ಮಾಡ್ಬೇಕಾದ್ರೆ ನಾನ್ ಮಾತಾಡ್ತಾ ಇರೋದು ಸರಿ ಇದೆಯಾ, ನಾನ್ ಮಾಡ್ತಾ ಇರೋದು ಸರಿ ಇದೆಯಾ ಅಂತ ತಿಳ್ಕೊಂಡು ಮಾತಾಡಿ. ಒಬ್ಬ ವಕೀಲ ಅಂತ ಹೇಳ್ಕೊಳ್ತೀರಿ, ಕಾನೂನು ಓದ್ಕೊಂಡಿದೀನಿ ಅಂತ ಹೇಳ್ಕೊಳ್ತೀರಿ. ಈ ರೀತಿ ಸಿಲ್ಲಿಯಾಗಿ ಮಾತನಾಡ್ಬಿಟ್ಟು ಯಾತಕ್ಕೋಸ್ಕರವಾಗಿ ಈ ಹೋರಾಟದ ದಾರಿಯನ್ನ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಒಂದಂತೂ ಸತ್ಯ ಜಗದೀಶ್ ಅವರೇ, ಸತ್ಯಮೇವ ಜಯತೆ, ಸತ್ಯ ಗೆಲ್ಲಲೇಬೇಕು. ಇಷ್ಟು ಅನ್ಯಾಯ ಆಗ್ತಾ ಇದೆ. ಯಾವ ಹೋರಾಟಗಾರರು ಈ ವಿಚಾರವನ್ನ ಬೆಳಕಿಗೆ ತಂದರೋ, ಯಾವ ಹೋರಾಟಗಾರರು ಈ ವಿಚಾರವನ್ನ ಬಯಲಿಗೆ ತಂದು ಈ ದಾಖಲೆಗಳನ್ನ ಕೊಡ್ತಾ ಇದ್ದಾರೋ, ಅದೇ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನ ಬಳಸ್ಕೊಂಡು ಇವರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ರೆ, ಒಂದು ಕಡೆಯಿಂದ ಆ ಸೌಜನ್ಯ ಶಕ್ತಿ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಶಕ್ತಿ ಇವತ್ತು ಒಂದಲ್ಲ ಒಂದು ರೀತಿನಲ್ಲಿ ಅವ್ರ ಈ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸತ್ಯ ಗೆಲ್ಲಲೇಬೇಕು ಅಂತ ಹೋಗ್ತಾ ಇರುವಂತದ್ದು. ಅದನ್ನೇ ನಿನ್ನೆ ಬಾಲನ್ನವರು ಮುಂದೆ ನಿಂತ್ಕೊಂಡು ಈ ಹೈಕೋರ್ಟ್ ನಲ್ಲಿ ವಾದ ಮಾಡಿ ಇದನ್ನ ತಡೆಯಾಜ್ಞೆ ತಂದಿರುವಂತದ್ದು. ಇದು ರಿಟ್ ಪಿಟಿಷನ್ ಹಾಕಿರುವುದು FIR ಅನ್ನೇ ಕ್ವಾಶ್ ಮಾಡೋದಕ್ಕಲ್ಲ, ನೀವೊಬ್ರು ವಕೀಲರು ಅಂತ ಹೇಳ್ಕೊಳ್ತೀರಿ. ಇಲ್ಲಿ ಅವರ ಮೇಲೆ ಬಲವಂತದ ಕ್ರಮ ಆಗಬಾರ್ದು ಅನ್ನೋ ವಿಚಾರಕ್ಕೆ ಹೋಗಿರುವಂತದ್ದು. ಯಾವುದೂ ಗೊತ್ತಿಲ್ದಂಗೆ ಪೇಪರ್ ಅಲ್ಲಿ ಬಂದ್ಬಿಡ್ತಂತೆ, ನೋಡ್ಬಿಟ್ರಂತೆ ನೀವು ಮಾತಾಡ್ತೀರಲ್ರಿ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದಂತವ್ರು ನೀವು, ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನ್ಯಾಯ ಕೊಡಿಸ್ಬೇಕಾಗಿರುವಂತ ಜಗದೀಶ್ ಅವರು ಇವತ್ತು ಎಲ್ಲರೂ ಜಾತಿಯನ್ನ ಮರೆತು, ಧರ್ಮವನ್ನ ಮರೆತು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಜಗತ್ತಿನಾದ್ಯಂತ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಕೇಳ್ತಾ ಇದ್ರೆ, ಅಲ್ಲಿ ಸಿಕ್ಕಿರುವಂತಹ ಬುರುಡೆಗಳಿಗೆ ನ್ಯಾಯ ಕೇಳ್ತಾ ಇದ್ರೆ, ಆನೆ ಮಾವುತನ ಜೋಡಿ ಕೊಲೆಗೆ ನ್ಯಾಯ ಕೇಳ್ತಾ ಇದ್ರೆ, ಇಲ್ಲಿ ನೀವು ಮಾಡ್ತಾ ಇರೋದು ಏನ್ರಿ ಜಗದೀಶ್ ಅವರೇ? ನೀವು ಮಾಡ್ತಾ ಇರೋದೇನು ತಪ್ಪಲ್ವೇನ್ರಿ? ನೀವು ಮಾಡ್ತಾ ಇರೋದು ಒಂದೇ ಒಂದು ಸಾರಿ ನಿಮ್ಮ ಮನಸ್ಸಾಕ್ಷಿಯನ್ನ ನೀವು ಕೇಳ್ಕೊಂಡು ನೋಡಿ. ನೀವು ಸೌಜನ್ಯ ವಿಚಾರದಲ್ಲಿ ನಾನು ಮಾಡ್ತಾ ಇರುವುದು ತಪ್ಪ ಸರಿನಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೋರಾಟ ಅಂದ್ರೆ ತಮಾಷೆ ಅಲ್ರಿ, ಹೋರಾಟ ಅಂದ್ರೆ ತಮಾಷೆ ಅಲ್ಲ. ಒಂದು ಬದ್ಧತೆ ಇರಬೇಕು. ಒಂದು ಹೋರಾಟದಲ್ಲಿ ನಿಂತಾಗ ಅದನ್ನ ಅಂತಿಮವಾಗಿ ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅಡ್ಡಿಪಡಿಸುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಾರಿನ್ ಇಂದ ಹಣ ಬಂದ್ಬಿಡ್ತಂತೆ, ನಿಮ್ಮ ಹತ್ರ ದಾಖಲೆ ಇದೆಯಂತೆ, ಏನಿದೆ? ಆ ಪವರ್ ಟಿವಿ ಅವ್ರಿಗೆ, ಆ ರಿಪಬ್ಲಿಕ್ ಕನ್ನಡದವ್ರಿಗೆ, ಆ ಸುವರ್ಣ ಇವ್ರಿಗೆ ಎಲ್ಲಾ ಪೇಯ್ಡ್ ನ್ಯೂಸ್ ಚಾನೆಲ್ಗಳು ಮಾರ್ಕೊಂಡ್ಬಿಟ್ಟಿದಾರಲ್ಲ. ಇವರೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತಹ ಈ ಹಕ್ಕನ್ನ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನ ಜನರ ಧ್ವನಿಯಾಗಿ
ತುಳಿತಕ್ಕೆ ಒಳಪಟ್ಟಿರುವಂತವರಿಗೆ ಅನ್ಯಾಯ ಆದವರ ಪರವಾಗಿ ನಿಲ್ಬೇಕಾದಂತಹ ಮಾಧ್ಯಮಗಳು ಇವತ್ತು ಏನು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದಾರಲ್ಲ, ಒನ್ ಸೈಡೆಡ್ ಆಗಿ ಮಾತಾಡ್ತಾ ಇದಾರಲ್ಲ. ಇವತ್ತು ಜಗದೀಶ್ ಅವರು ಸೌಜನ್ಯ ಪರವಾಗಿ ನ್ಯಾಯಕ್ಕೋಸ್ಕರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಪಟ್ಟಿದ್ರು. ಏನೋ ಒಂದು ಜಗದೀಶ್ ಅವರು ಬಂದಿದ್ದಾರೆ, ಇವ್ರ ಕಡೆಯಿಂದ ಏನೋ ಅನುಕೂಲ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಅಂದ್ರೆ ನೀವು ಸಹ ಏನೋ ಪತ್ರಿಕೆಯಲ್ಲಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನೀವು ಸಹ ಉಲ್ಟಾ ಆಗ್ತೀರಿ. ಗಿರೀಶ್ ಮಟ್ಟಣ್ಣನವರನ್ನ ಇದ್ ಮಾಡ್ತೀರಿ. ಯಾಕೆ ಇಷ್ಟು ದಿವಸ ಜೊತೆಯಲ್ಲಿ ಇದ್ರಲ್ಲ ಗಿರೀಶ್ ಮಟ್ಟಣ್ಣನವ್ರ ಜೊತೆಯಲ್ಲಿ, ಅವಾಗ ಗಿರೀಶ್ ಮಟ್ಟಣ್ಣನವರು ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟಿದ್ದ ವಿಚಾರ ಅವಾಗ ಗೊತ್ತಿರ್ಲಿಲ್ವಾ ನಿಮ್ಗೆ? ಈಗ ನೆನ್ನೆ ವಿಡಿಯೋದಲ್ಲಿ ಶಾಸಕರ ಬಾಂಬ್ಗೆ ಬಾಂಬ್ ಬಿಟ್ಟಂತಹ ಬಾಂಬ್ ಮಟ್ಟಣ್ಣ ಅಂತಿರಲ್ಲ. ಬದ್ಧತೆ ಇರ್ಬೇಕ್ರಿ. ಮನಸ್ಸು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಬಾರ್ದು. ಜಗದೀಶ್ ಅವರೇ, ಆತ್ಮಸಾಕ್ಷಿ ವಿರುದ್ಧ ಮಾತಾಡ್ಬೇಡಿ. ನೀವು ಯಾವ್ದ್ಯಾವ್ದೋ ವಿಚಾರಗಳ ಬಗ್ಗೆ ಮಾತನಾಡ್ತೀರಿ, ಏನೆಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತೀರಿ, ಯಾವ್ದ್ರ ಬಗ್ಗೆನ ನಾವು ಕೇಳೋದಿಲ್ಲ. ಆದ್ರೆ ಈ ಸೌಜನ್ಯ ಹೋರಾಟ ಅಂತಿದೆಯಲ್ಲ, ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಅದ್ರ ಜೊತೆಗೆ ಆಗಿರುವಂತಹ ಅನ್ಯಾಯಗಳು, ಯಾವ್ಯಾವ ಜೀವಗಳು ಹೋಗಿದೆ ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂತದ್ದು. ಅದಕ್ಕೆ ಏನು ನೆಗೆಟಿವ್ ಮಾತಾಡ್ಕೊಂಡು ಹೋರಾಟಗಾರರನ್ನ ಆತ್ಮಸ್ಥೈರ್ಯ ನಾನು ಕುಗ್ಗಿಸ್ಬಿಡ್ತೇನೆ, ನಾನು ಯಾರ ಜೊತೆನಲ್ಲೋ ಏನೋ ಯಾರಿಗೋ ಫೇವರ್ ಆಗಿರ್ತೇನೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ಬಹಳ ತಪ್ಪಾಗುತ್ತೆ. ಜಗದೀಶ್ ಅವರೇ, ಬಹಳ ತಪ್ಪಾಗುತ್ತೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ವಿಚಾರದಲ್ಲಿ ನೀವು ಸಹ ಕೈ ಜೋಡಿಸಿದ್ರಿ, ಬಹಳ ಖುಷಿ ಆಗಿತ್ತು. ನಾವು ಕೆಂಪೇಗೌಡರ ವಂಶಸ್ಥರು ಅಂತೇಳಿ ಕೆಂಪೇಗೌಡರ ವಂಶಸ್ಥರಾಗಿರುವಂತ ಸೌಜನ್ಯ ಗೌಡ ಕುಸುಮಾವತಿ ಅವರಿಗೆ ನ್ಯಾಯ ಕೊಡಿಸ್ತೀರಿ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ನೀವು ಮಾಡಿದ್ದೇನ್ರಿ? ಮಾಡ್ತಾ ಇರುವುದೇನ್ರಿ? ಜಗದೀಶ್ ಅವರೇ, ಅರ್ಥ ಮಾಡ್ಕೊಳ್ಳಿ. ನಿಮಗೂ ಒಂದು ಆತ್ಮಸಾಕ್ಷಿ ಅನ್ನೋದಿದೆ. ನಿಮ್ಮ ಆತ್ಮಸಾಕ್ಷಿಯನ್ನ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನ್ ಮಾಡಿದ್ ಸರಿನಾ, ನಾನ್ ಮಾಡ್ತಾ ಇರೋ ಸರಿನಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಆ ಸತ್ಯ ನಿಮಗೆ, ನಿಮ್ಮ ಆತ್ಮಸಾಕ್ಷಿನೇ ನಿಮ್ಗೆ ಹೇಳುತ್ತೆ. ಜಗದೀಶ್ ಅವರೇ, ನೀವು ಮಾಡ್ತಾ ಇರೋದು ತಪ್ಪು ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ಹೋರಾಟ ಅಂತಂದ್ರೆ ಹೋರಾಟ. ಈ ಹೋರಾಟ ಸಂವಿಧಾನಬದ್ಧವಾಗಿ ಏನ್ ಮಾಡ್ಬೇಕಾಗಿದ್ದಂತಹ ಸಂಸ್ಥೆಗಳು ಇವತ್ತು ದಾರಿ ತಪ್ತಾ ಇರೋದ್ರಿಂದ ನಿಮ್ಮ ಅಕ್ಷರ ಮೀಡಿಯಾ ಮತ್ತು ಅಹಿಂದ ಚೇತನ ಸಂಘಟನೆಯ ಮೂಲಕ ರಾಷ್ಟ್ರಪತಿಗಳಿಗೆ ನಾವು ದೂರನ್ನ ಕೊಡ್ತಾ ಇದ್ದೇವೆ. ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಎಲ್ಲವೂ ಸಹ ಇವತ್ತು ಏನು ಸೌಜನ್ಯ ಹೋರಾಟವನ್ನ ದಾರಿ ತಪ್ಪಿಸೋದಕ್ಕೆ ಹೋಗ್ತಾ ಇರುವಂತದ್ದು ಈ ಮಾಧ್ಯಮಗಳು ತನ್ನ ಕರ್ತವ್ಯವನ್ನ ಮರೆತು ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತೇಳಿ ನಾವು ದೂರನ್ನ ಕೊಡ್ತಾ ಇದ್ದೇವೆ. ಅಹಿಂದ ಚೇತನ ಸಂಘಟನೆಯ ಮೂಲಕ ನಾವು ದೂರನ್ನ ಕೊಡ್ತಾ ಇದ್ದೇವೆ. ಈ ಸತ್ಯ ಉಳಿಬೇಕು, ಸತ್ಯ ಗೆಲ್ಲಬೇಕು, ಸತ್ಯಮೇವ ಜಯತೆ ಗೆಲ್ಲಬೇಕು. ಈ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇರುವಂತದ್ದು ಹೋರಾಟ ಅಂತಂದ್ರೆ ಹೋರಾಟ, ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.